ನಿಪ್ಪಾಣಿ ಕ್ಷೇತ್ರದ ಸಂಕಲ್ಪ ಮೋದಿಜಿ ಮತ್ತೊಮ್ಮೆ ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಅಂಗವಾಗಿ ಇಂದು ನಿಪ್ಪಾಣಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಪರವಾಗಿ ಮಾಜಿ ಸಚಿವರು ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಶಿಕಲಾ ಜೊಲ್ಲೆಯವರು ಕಾರ್ಯಕರ್ತರ ಬೃಹತ್ ಪ್ರಚಾರ ಸಭೆ ನಡೆಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ದೇಶದ ಮಹಿಳೆಯರ ಅಪಾರ ಕಾಳಜಿ ಹೊಂದಿರುವ ಮೋದಿಜಿ ಅವರು ನಾರಿ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಸಾಕಷ್ಟು ಸವಲತ್ತುಗಳನ್ನು ನೀಡಿದ್ದಾರೆ. ಉಜ್ವಲ ಯೋಜನೆಯಡಿ ಈಗಾಗಲೇ ದೇಶದ ಎಲ್ಲ ಮಹಿಳೆಯರು ಒಳಗೊಂಡಿದ್ದಾರೆ. ಲಖಪತಿ ದೀದಿ ಯೋಜನೆಯಡಿ ಸರ್ಕಾರ 3 ಕೋಟಿ ಮಹಿಳೆಯರನ್ನ ಲಕ್ಷಾಧಿಪತಿಯನ್ನಾಗಿಸುವ ಗುರಿ ಹೊಂದಿದೆ. ದೇಶದ ಮಹಿಳಾ ಹಕ್ಕುಗಳ ರಕ್ಷಣೆಗೆ ಮಹತ್ವದ ನಿರ್ಧಾರಗಳನ್ನ ಸರ್ಕಾರ ಕೈಗೊಂಡಿದ್ದು, ಮೋದಿಜಿ ಅವರ ಕೈ ಬಲಪಡಿಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಎಂದು ಬೆಂಬಲ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಈರಣ್ಣ ಕಡಾಡಿ, ಮಾಜಿ ಶಾಸಕರಾದ ಶ್ರೀ ಸುರೇಶ್ ಹಳವನಕರ್, ಶ್ರೀ ಸಮರಜಿತ್ ಸಿಂಗ್ ಘಾಟ್ಗೆ, ಶ್ರೀ ಚಂದ್ರಕಾಂತ್ ಕೋಟಿವಾಲೆ, ಶ್ರೀ ಸತೀಶ್ ಅಪ್ಪಾಜಿಗೋಳ್, ಶ್ರೀ ರಿಷಬ್ ಜೈನ್, ಹಾಲ್ ಸಿದ್ದನಾಥ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರು, ನಗರಸಭೆ ಸದಸ್ಯರು, ಮಹಿಳಾ ಮೋರ್ಚಾ ಸದಸ್ಯರು, ಪಕ್ಷದ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೈಲಾಸ್ ಮಾಳ್ಗೆ, GS5 ಕನ್ನಡ ನ್ಯೂಸ್, ನಿಪ್ಪಾಣಿ. ಕೋಟಿವಾಲೆ ಅವರೇ ಹಾಗೂ ಮಂಡಳ ಅಧ್ಯಕ್ಷರಾದ ಸುರೇಶ್ ಗೌರವ್ ಅವರೇ, ಮಾಜಿ ಅಧ್ಯಕ್ಷರಾದ ಜಯವಂತ್ ಬಾಟ್ಲೆ ಅವರೇ, ರಿಷಬ್ ಜೈನ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಾಲ್ ಸುಗರ್ನ ನಿರ್ದೇಶಕರೇ ಮತ್ತು ನಗರ ಸೇವಕಿಯರು ಮತ್ತು ಆಗಮಿಸಿದಂತ ಯಾವತ್ತು ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ತಾಯಂದಿರೇ, ಈಗಾಗಲೇ ಸಾಕಷ್ಟು ವಿಷಯಗಳು ನಮ್ಮ ಸುರೇಶ್ ಹಳವರ್ಕರ್ ಅವರು ಇರ್ಬೋದು ಅಥವಾ ರಿಷಬ್ ಜೈನ್ ಅವರು ತಿಳಿಸಿದ್ದಾರೆ. ಸುಮಾರು ಹಿಂದೆ अगर आप लोग चाहते हैं हिंदू धर्म आबादित रहे, सनातन धर्म जीवित रहे, अगर मथुरा का अयोध्या के बाद में मथुरा और काशी भी हमारे लिए कॉरिडोर के बने, तो इस बार क्या करना होगा? अब की बार मोदी सरकार तो आने वाली है, बल्कि अब की बार 400 पार करने का में हमारे एक अन्ना साहब अन्ना जी जोल्ले का भी नाम होना चाहिए, जो विधान लोकसभा में जाएंगे तो अपने हाथ को खड़ा करके मोदी की सारी दुनिया अपने शब्दों में उनकी तारीफ कर सकूं, मैं अपने शब्दों में इनकी तारीफ कर सकूं. मेरे शब्दों में इतना जोर नहीं, सारी दुनिया में जाके ढूंढ लेना अन्ना साहब जोल्ले. मोदी जी, मैं तो दीवाना हो गया आपके नाम का. मोदी जी, मुझे मोहब्बत, देश को मत झुकने देना, हम आपको नहीं झुकने देंगे. अन्ना साहब, अपने शब्दों को विराम देता हूँ. बोलो भारत माता की, भारत माता की. रक्षण करतात. -डिग्री टेम्परेचर मध्ये खूप उन्हामध्ये आपल्या खेड्यातनी गेलेली आमची मुलं देशाचं संरक्षण करतात. म्हणून आज आम्ही आणि तुम्ही इतक्या आनंदाने बसू शकतो. ज्या वेळेला काँग्रेसचं सरकार होतं त्या सैनिकांना कुठलीही सुरक्षा नव्हती. त्यांना बंदूक असू दे, त्यांचा शूज असू दे, बुलेट प्रूफ जॅकेट असू दे, काही देखील सुरक्षता नव्हती. आणि ज्या वेळेला एक सैनिक शहीद होतोय तर